ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿದೆ, ಬೇಗ ಆಗುತ್ತೆ, ಈಸಿಯಾಗಿರೋಂಥ ಡಿಸೈನು. ಇದಕ್ಕೆ ನಾನು ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು 7 ನಂಬರ್ ಕ್ರೋಶೆ ಹುಕ್ಕು 0.95 mm ತೊಗೊಂಡಿದ್ದೀನಿ. ಅದಲ್ಲದೆ ಈ ಥರ ಬ್ಲೂ ಕಲರ್ ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಿ. ಕಲರಿಂದು ಕ್ರಿಸ್ಟಲ್ ಬೀಡ್ ಬರುತ್ತಲ್ವ ಅದು, ಮತ್ತು ಸ್ಮಾಲ್ ಬೀಡ್ ಇದನ್ನು ತೊಗೊಂಡಿದ್ದೀನಿ. ಬನ್ನಿ ಮಾಡೋಣ. ಫಸ್ಟು ದಾರ ಲಾಕ್ ಮಾಡಿ, ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. 4 ಚೈನ್ ಮಾಡ್ತಾ ಇದ್ದೀನಿ. ಫಸ್ಟು ಕುಚ್ಚಿಗೆ 4 ಚೈನ್ ಮಾಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಈ ಕ್ರಿಸ್ಟಲ್ ಬೀಡ್ ತಗೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ ಈ ಕ್ರಿಸ್ಟಲ್ ಬೀಡ್ ಸುತ್ತಲೂ ಚೈನು 3, 4, 5 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಕ್ರಿಸ್ಟಲ್ ಬೀಡ್ ಪಕ್ಕದಲ್ಲಿ ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ 2 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಬೀಡ್ ಸುತ್ತಲಿನ ಚೈನ್ ಇದೆಯಲ್ಲ, ಕ್ರಿಸ್ಟಲ್ ಬೀಡ್ನ ಸುತ್ತಲೂ ಅಲ್ಲಿ. ಈಗ ಈ ಚೈನ್ ಸೇರಿ ಇನ್ನೊಂದು ಡಬಲ್ ಕ್ರೋಶೆ ಅಂದರೆ 2 ಆಯಿತು. ಆ ರೀತಿ ಕೌಂಟ್ ಮಾಡ್ಕೊಂಡು ಹೋಗಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಎಲ್ಲ ಇದು ಫುಲ್ ಆಗೋಷ್ಟು ಈ ಚೈನ್ ಇದೆಯಲ್ಲ ಕ್ರಿಸ್ಟಲ್ ಬೀಡ್ ಬ್ಯಾಕ್ ಸೈಡು, ಈ ಚೈನ್ ಆಗೋಷ್ಟು ಈ ಥರ ಮಾಡ್ಕೊಳ್ಳಿ. ಇದು ಸ್ಲ್ಯಾಂಟಿಂಗ್ ಆರ್ಚ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಆಗುತ್ತೆ ನಿಮಗೆ. ಕೌಂಟ್ ಮಾಡ್ಕೊಳ್ಳಿ, ಯಾಕೆಂದರೆ ಎಲ್ಲ ಆರ್ಚು ಒಂದೇ ರೀತಿ ಬರೋಕ್ಕೆ. ನೆಕ್ಸ್ಟ್ ಆರ್ಚಲ್ಲೂ ಅಷ್ಟೇ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, ಇಲ್ಲಿ ಹಾಕಿದಷ್ಟೇ. ಮಾಡ್ತಾ ಮಾಡ್ತಾ ಕೌಂಟ್ ಮಾಡಿದರೆ ನಿಮಗೆ ಈಸಿ ಆಗುತ್ತೆ. ಈಗ 10 ಡಬಲ್ ಕ್ರೋಶೆ ಆಗಿದೆ. ಇನ್ನೊಂದು 11 ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಆ ಫಸ್ಟಿನ 2 ಚೈನ್ ಸೇರಿಸಿ 11 ಡಬಲ್ ಕ್ರೋಶೆ. ಈ ಥರ ಅಳತೆ ನೋಡ್ಕೊಳ್ಳಿ. ಅಳತೆ ನೋಡಿಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳಿ. ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಈಗ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಫಸ್ಟು ಇಲ್ಲಿ ಬ್ಯಾಕ್ ಸೈಡಿಂದ ಫಸ್ಟ್ ಇದೆಯಲ್ವ ಡಬಲ್ ಕ್ರೋಶೆ, ಎಂಡ್ ಡಬಲ್ ಕ್ರೋಶೆ, ಅದರ ಚೈನ್ ಇದೆಯಲ್ವ ಇಲ್ಲಿ ಮೇಲೆ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಹೀಗೆ ಬ್ಯಾಕ್ ಸೈಡಿಂದ ಫಸ್ಟು ಇಲ್ಲಿ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಒಂದು ಬಿಟ್ಟು ಒಂದಕ್ಕೆ ಇಲ್ಲಿ ನೋಡಿ, ಫಸ್ಟಿಂದಲ್ಲಿ ಸಿಂಗಲ್ ಕ್ರೋಶೆ ಹಾಕಿರೋದು, 3 ಚೈನ್ ಮಾಡಿ ಇದು 2ನೇದು ಬಿಟ್ಟು 3ನೇದಲ್ಲಿ ಹೀಗೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಲಾಕ್ ಅದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಒಂದು ಬಿಟ್ಟು ಒಂದರಲ್ಲಿ ಸಿಂಗಲ್ ಕ್ರೋಶೆ, ಮತ್ತೆ 3 ಚೈನ್, ಮತ್ತೆ ಇದು ಬಿಟ್ಟು ಇದು 3 ಚೈನ್ ಮಾಡ್ಕೊಂಡು ಒಂದು ಬಿಟ್ಟು ಒಂದರಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಇಲ್ಲಿ ಒಂದು ಬಿಟ್ಟು ಒಂದರಲ್ಲಿ ಲಾಕ್. ಈಗ ಮತ್ತೆ 3 ಚೈನು, 3 ಚೈನ್ ಆಗಿ ನೋಡಿ, ಇಲ್ಲಿ ಒಂದು ಬಿಟ್ಟು ಒಂದೊಂದರೆ ಇದು ಕೊನೆಯದಾಗಿ ಇಲ್ಲಿ 2 ಚೈನ್ ಇರೋದು. ಈ 2 ಚೈನ್ ಇದೆಯಲ್ವ, ಈ ಡಬಲ್ ಕ್ರೋಶೆ ಅಲ್ಲದೆ 2 ಚೈನ್ ಮಾಡಿ ನೀವು ಹೀಗೆ 2 ಚೈನ್ ಮಾಡಿ ಟರ್ನ್ ಮಾಡಿರೋದು. 2ನೇ ಚೈನಲ್ಲಿ ಅದರಲ್ಲಿ ಲಾಕ್ ಮಾಡ್ಕೋಬೇಕು. ನೀವು ಫಸ್ಟಿಗೆ 2 ಚೈನ್ ಮಾಡಿ ಟರ್ನ್ ಮಾಡಿರೋದಲ್ವ, ಆ 2ನೇ ಚೈನನ್ನು ಒಂದು ಡಬಲ್ ಕ್ರೋಶೆ ಅಂತ ಅಂದ್ಕೊಂಡಿದ್ದೀವಿ, ಆ 2ನೇ ಚೈನಲ್ಲಿ ನೀವು ಲಾಕ್ ಮಾಡಬೇಕು. ಈಗ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಈ 3 ಚೈನ್ ಹಾಕಿದ್ದೀರಲ್ವ, ಈ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1, 2 ಸಿಂಗಲ್ ಕ್ರೋಶೆ ಮಾಡಿ ಒಂದು ಸ್ಮಾಲ್ ಬೀಡ್ ತಗೊಳ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ತಗೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್ ತಗೊಂಡು ಮತ್ತೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅದೇ 3 ಚೈನಲ್ಲಿ. ಈಗ ನೆಕ್ಸ್ಟ್ 3 ಚೈನಲ್ಲಿ ನೋಡಿ, ಈ ಥರ ಸಿಂಗಲ್ ಕ್ರೋಶೆ 1, 2 ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತೆ ಒಂದು ಸ್ಮಾಲ್ ಬೀಡ್, ಮತ್ತೆ ಅದೇ 3 ಚೈನಲ್ಲಿ
2 ಸಿಂಗಲ್ ಕ್ರೋಶೆ, 1 2. ಮತ್ತು ನೆಕ್ಸ್ಟು 3 ಚೈನಲ್ಲಿ 1 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ, ಎರಡಾಗಿ 1 ಸ್ಮಾಲ್ ಬೀಡ್, ಮತ್ತೆ 2 ಸಿಂಗಲ್ ಕ್ರೋಶೆ, ಮತ್ತೆ 2 ಸಿಂಗಲ್ ಕ್ರೋಶೆ, ಮತ್ತೆ 1 ಸ್ಮಾಲ್ ಬೀಡ್, ಮತ್ತು ಅದರಲ್ಲಿ ಆ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ. ಹೀಗೆ ಮುಂದುವರಿಸ್ಕೊಂಡು ಹೋಗಿ. ನೆಕ್ಸ್ಟು 1 2 ಟೈಟಾಗಿ ಹಾಕ್ಕೊಳ್ಳಿ, ಬರುತ್ತೆ. ಜಾಗ ಸಾಕಾಗಲಿಲ್ಲ ಅಂದರೆ 1 ಸಿಂಗಲ್ ಕ್ರೋಶೆ ಬೀಡ್ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಜಾಗ ಸಾಕಾಗಿಲ್ಲ ಅಂದರೆ, ಸಾಕಾಗುತ್ತೆ ಸಾಮಾನ್ಯವಾಗಿ. 2 ಸಿಂಗಲ್ ಕ್ರೋಶೆ ಬೀಡ್ 2 ಸಿಂಗಲ್ ಕ್ರೋಶೆ ನೋಡಿ, ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡ್ಮೇಲೆ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಹೀಗೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 4 ಚೈನ್ ಕುಚ್ಚಿಗೆ ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ ಅಳತೆ ಮಾಡಿಕೊಂಡು. ಆಮೇಲೆ ಇದು ಕ್ರಿಸ್ಟಲ್ ಬೀಡ್ ತಗೊಳ್ಳಿ, ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಇದಾದಮೇಲೆ 5 ಚೈನು, ಇದನ್ನು ಬ್ಯಾಕ್ ಸೈಡಿಗೆ ಬಂದು ಇಲ್ಲಿ ಈ ಕ್ರಿಸ್ಟಲ್ ಬೀಡ್ ಪಕ್ಕದಲ್ಲಿ ಲಾಕ್ ಮಾಡಿ. ಇದಾದಮೇಲೆ 2 ಚೈನ್ ಮಾಡ್ಕೊಳ್ಳಿ, ಫ್ರಂಟ್ ಸೈಡಿಗೆ ಬನ್ನಿ. ದಾರ ತಗೊಂಡು ಈ 5 ಚೈನಲ್ಲಿ ಡಬಲ್ ಕ್ರೋಶೆ, ಆ 2 ಚೈನು 1 ಡಬಲ್ ಕ್ರೋಶೆ, ಇದೊಂದು 2 ಆಯಿತು, 3 4 ಹೀಗೆ ಕೌಂಟ್ ಮಾಡ್ತಾ ಮಾಡ್ತಾ ಹಾಕ್ಕೊಳ್ಳಿ. 5 6 7 8 9 10 11. ಇದನ್ನು ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಸೈಡಿಗೆ ಬಂದು ನೋಡಿ, ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ ಬ್ಯಾಕ್ ಸೈಡಿಂದ, ಆ ಫಸ್ಟ್ ಡಬಲ್ ಕ್ರೋಶೆಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು 3 ಚೈನು, ಮತ್ತು 2ನೇದು ಬಿಟ್ಟು 3ನೇದಲ್ಲಿ ಹಾಕ್ಕೊಳ್ಳಿ. 11 ಹಾಕಿದ್ದೀರಲ್ವ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ, ಮತ್ತೆ 3 ಚೈನು, ಇಲ್ಲಿ 1 ಬಿಟ್ಟು 1ಕ್ಕೆ ಹಾಕ್ಕೊಳ್ಳಿ. ಮತ್ತೆ 3 ಚೈನು, 1 ಬಿಟ್ಟು 1, ಇದು 5ನೇದಕ್ಕೆ, 4 ಬಿಟ್ಟು 5ನೇದಕ್ಕೆ ಅಲ್ಲ 7ನೇದಕ್ಕಾಗತ್ತೆ. ಫಸ್ಟಿಂದಲ್ಲಿ ಸಿಂಗಲ್ ಕ್ರೋಶೆ ಹಾಕಿರೋದು, 2 ಬಿಟ್ಟು 3ನೇದಲ್ಲಿ ಹಾಕಿದ್ದೀವಿ, ಮತ್ತು 4 ಬಿಟ್ಟು 5, 6 ಬಿಟ್ಟು 7 ಆಯಿತು. ಈಗ ಮತ್ತೆ 3 ಚೈನ್ ಮಾಡಿಕೊಂಡು 9ನೇದಲ್ಲಿ, ಇದು ಬಿಟ್ಟು ಇದು 9ನೇದಲ್ಲಿ, ಮತ್ತೆ 3 ಚೈನ್ ಹಾಕ್ಕೊಂಡು, ಈಗ ನೋಡಿ ಹಿಂಗೆ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ. ಈ ಡಬಲ್ ಕ್ರೋಶೆಯಲ್ಲಿಲ್ಲ, ಅದರ ಮತ್ತೆ 2 ಚೈನ್ ಇದೆಯಲ್ವ, ಆ 2ನೇ ಚೈನಲ್ಲಿ ಸ್ವಲ್ಪ ಟೈಟ್ ಇರುತ್ತೆ, ಹುಷಾರಾಗಿ ಹಾಕ್ಕೋಬೇಕಾಗತ್ತೆ ನೀವು. ಅಲ್ಲಿ ಹಾಕ್ಕೊಳ್ಳಿ ಲಾಕ್. ಆಮೇಲೆ 1 ಚೈನ್ ಮಾಡ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಇಲ್ಲಿ ನೀವು ಫಸ್ಟು ಈ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, 1 ಸ್ಮಾಲ್ ಬೀಡ್, ಮತ್ತು 2 ಸಿಂಗಲ್ ಕ್ರೋಶೆ ಅದೇ 3 ಚೈನಲ್ಲಿ. ಮತ್ತು ನೆಕ್ಸ್ಟು 2 ಸಿಂಗಲ್ ಕ್ರೋಶೆ, 1 ಬೀಡ್,
ತುಂಬ ಸಿಂಪಲ್, ಈಸಿನೂ ಮಾಡೋಕ್ಕೆ, ಚೆನ್ನಾಗೂ ಕಾಣಿಸುತ್ತೆ, ಬೇಗ ಆಗುತ್ತೆ ನಿಮಗೆ. ಸ್ಲ್ಯಾಂಟಿಂಗ್ ಆರ್ಚ್ಗಳು ಯಾವತ್ತೂ ಬೇಗ ಆಗೋದು. ನಿಮಗೆ ಏನಾದರೂ ವರ್ಕು ಬೇಗ ಆಗಬೇಕಾಗಿದೆ, ಅರ್ಜೆಂಟ್ ಸೀರೆಗಳಿಗೆ ಮಾಡಿಕೊಡಿ ಅಂತ ಹೇಳಿದರೆ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿ, ಬೇಗ ಆಗುತ್ತೆ, ಒಂದೇ ಸಾರಿಗೆ ಆಗುತ್ತೆ. ಅದೇ 3 ಚೈನಲ್ಲಿ ಮತ್ತೆ 2 ಸಿಂಗಲ್ ಕ್ರೋಶೆ, ನೆಕ್ಸ್ಟ್ 3 ಚೈನ್, ಹಾಗೇ ಮಾಡ್ತಾ ಹೋಗಬೇಕು. ಸ್ಲ್ಯಾಂಟಿಂಗ್ ಆರ್ಚು ಒಂದೇ ಸಾರಿಗೆ ಆಗುತ್ತಲ್ವ, ಅದಕ್ಕೆ ಈಸಿ ಆಗುತ್ತೆ. ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಆಲ್ ಬಟನ್ ಆನ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಅವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ಥರದ ತುಂಬ ಡಿಸೈನ್ಗಳು ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. 500ರ ಮೇಲೆ ಕುಚ್ಚಿನ ಡಿಸೈನ್ ಅಪ್ಲೋಡ್ ಆಗಿದೆ. ಚೆನ್ನಾಗಿರೋ ಡಿಸೈನ್ಗಳಿದೆ, ನೋಡ್ಕೊಳ್ಳಿ. ಇದನ್ನು ಇಲ್ಲಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ 4 ಚೈನ್ ಕುಚ್ಚಿದೆ. ಈ ಥರ ಚೆನ್ನಾಗಿರೋ ಡಿಸೈನ್ಗಳಿದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಹಿಂಗೆ ಮಾಡ್ಕೊಳ್ಳಿ. ಈ 4 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳಿ, ಮಧ್ಯದ 4 ಚೈನಲ್ಲಿ. ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಸಿಂಪಲ್ ಆದ್ರೂ ಈಸಿ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಕುಚ್ಚೆಲ್ಲ ಹಾಕಿ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ. ಇದು ಕುಚ್ಚುಗಳು ಸ್ಲ್ಯಾಂಟಿಂಗ್ ಆರ್ಚನ್ನ ಮಧ್ಯೆ ಆಗಿರೋದ್ರಿಂದ ಈ ಥರ ಓರೆನೇ ಸ್ಲ್ಯಾಂಟಿಂಗೇ ಇರುತ್ತೆ. ಆರ್ಚ್ ಸ್ಲ್ಯಾಂಟಿಂಗ್ ಇದ್ದಂಗೆ ಕುಚ್ಚು ಸ್ಲ್ಯಾಂಟಿಂಗ್ ಇರುತ್ತೆ, ಓರೆ ಬರುತ್ತೆ. ಯಾಕಂದರೆ ಸ್ಲ್ಯಾಂಟಿಂಗ್ ಆರ್ಚ್ಗಳ ಮಧ್ಯೆ ಅಲ್ವಾ, ಅದರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಇದು ಸಿಂಪಲ್ ಆಗಿ ಈಸಿ ಆಗಿರುವಂತಹ ಡಿಸೈನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.